ಈಗೆಲ್ಲಿ ಸೊಪ್ಪು ಕಡಿತಾ ಇದ್ದೆ ಗೊತ್ತಲ್ಲ, ಸೊಪ್ಪು ಕಡಿದು ಹಸಿ ಸೊಪ್ಪು ಮುಚ್ಚವು ಎಂತ ಹೇಳ್ತಾ ಇದ್ರಿ ಕೇಳ್ತಾನೆ ಇಲ್ಲ. ಹಸಿ ಸೊಪ್ಪು ಕಡಿದು ತೋಟಕ್ಕೆ ಮುಚ್ಚವು. ಎಂದಕ್ಕೆ ಹಸಿ ಸೊಪ್ಪು ಕಡಿದು ಮುಚ್ಚೋದ್ರಿಂದ ತೋಟಕ್ಕೆ ಚಲೋದು. ಸಂತಿಗೆ ಅದಕ್ಕೆ ನಾನು ಗಾಡಿ ನೀರು ಬಿಡ್ತೀವಿ, ಅದು ಚಲೋ ಗೊಬ್ಬರ ಅಲ್ಲೇ ಡೈರೆಕ್ಟ್ ಸಿಕ್ತು ಮರಕ್ಕೆ. ಅದಕ್ಕಾಗಿ ವರ್ಷಕ್ಕೂ ಹಸಿ ಸೊಪ್ಪು ಕಡಿದು ಮುಚ್ಚೆ ಗೊತ್ತಾಯ್ತಾ? ಗೊತ್ತಾಗ್ತಾ ಇದ್ದು. ಬಾ ಇಲ್ಲಿ ಹಾಸನ ಮರದ ಇದಕ್ಕೆ ಚಕ್ಕೆ ಪೂಜೆಗೆ ಇವತ್ತು ಲಾಸ್ಟ್ ಒಂದು ಚಕ್ಕೆ ಪೂಜೆ ಮಾಡವ. ಕಾಯೆಲ್ಲ ಖಾಲಿ ಆಗೋಜು. ಇದೇ ಮರವೇ ಹಪ್ಪಳಕ್ಕೆ ಚಕ್ಕೆ ಪೂಜೆ ಇದೆಂತೂ ಇಷ್ಟೆಲ್ಲ ಹುಟ್ಟಿದ್ದಲ್ಲಿ ಇಲ್ಲಿ. ಇದು ಕಾಡರ್ಶನ. ಕಾಡರ್ಶನ ಎಲ್ಲೋ ಚಕ್ಕೆ ಪೂಜೆದ್ದು ಮರ. ಈ ಹಲಸಿನಕಾಯಿ ಇದು ಬೆಸ್ಟ್ ಆಗ್ತದೆ ಚಕ್ಕೆ ಪೂಜೆಗೆ. ಕಡೆಗೆ ಒಂದು ಕೊಯ್ ಕೊಡಿ, ಲಾಸ್ಟ್ ಚಕ್ಕೆ ಪೂಜೆ ಮಾಡೋಣ ಹಪ್ಪಳಕ್ಕೆ. ಕಡೆಗೆ ಮತ್ತೆ ಸೊಳಿಗೆ ಸೊಳ್ಳೆ ಹಾಕಿದ್ರೆ ಒಂದು ವರ್ಷಗಟ್ಟಲೆ ಸೊಳ್ಳೆ ಒಂದು ವರ್ಷಗಟ್ಟಲೆ ಇತ್ತು. ಬಾ ಸೊಪ್ಪು ಕಡಿದು ಸೊಪ್ಪು ಕಡಿಯಲ್ಲೇ ಅಲ್ಲಿ ಹೋಪಂಗಿದ್ದ ಉಂಬ್ಳನ್ನ ಇಲ್ಲಿ ಉಂಬ್ಳಿಲೆ ಉರಿ ಕಟ್ಟೆರ ನೋಡು. ಹಾಂ ಇದೆ ಎಲ್ಲೋದ್ರೂ ಇದ್ದು. ಅಯ್ಯೋ ಇದು ಎಲ್ಲ ಹತ್ತಿ ಎಲ್ಲ ಹೋಗ್ತಾ ಇದೆಯಾ ಈಗ? ನಾನು ಹಿಂಗೆ ಚಂದ್ರನ್ ಮರ ಹಚ್ಚಿರ. ಹೆಣ್ಣಳೆಲ್ಲೋದ್ವಾ? ಮೂರು ಗಂಟೆ ಅಲ್ಲ, ಸುಮ್ಮನೆ ಊಟಕ್ಕೆ ಹೋಗಿ ಬನ್ನಿ ಮಧ್ಯಾಹ್ನ. ಅದು ರಾಮ ಬರ್ತಾರೆ ಅಂತ ಮಾಡ್ತಾರೆ ಅವಪ್ಪವ. ಎಲ್ಲಿ ಬೀಡಿ ಕಟ್ಟೋದು? ಹೌದಾ ಸದಾ ಅದು ಬೀಡಿ ಕಟ್ಟೋದು. ಕಪ್ಪು ಮುಗಿ ಬೀಳ ಹೋಗೋದು. ಚಂದ್ರನ್ ಮರ ಹಚ್ಚಿಟ್ಟಿರನ. ಇವಂತ ಮ್ಯಾನ್ ಹೋಗೋದು ಅಷ್ಟು ಕಡಿದೆ ಅದಷ್ಟು ಬಿಟ್ಟು ಬಂದಿಯೋ. ಈ ಹಂಗಾರೆ ಚಂದ್ರನ ಹಚ್ಚೋದೆಯೋ. ಎಲ್ಲಿದ್ದ ಚಂದ್ರ ಕಾಣ್ತಿಲ್ಲ. ಚಂದ್ರ ಅಲ್ಲಿ 100 ಕಿಲೋ ಮರ ಹತ್ತಿದ್ದ ನೋಡಿ. ಸಾಕಾಗುತ್ತೆ. ಯಾವ ಹೊನಗಲ ಮರ ಯಾವುದು ಇದು? ಆ 100 ಕಿಲೋ ಮರ ಹತ್ತು ನೀನು ಹೇಳೋ ಲೆಕ್ಕದಲ್ಲಿ ನೋಡ್ರಿ. ಇವನು ಹತ್ಬೇಕಿತ್ತು ಮಗರ ಇನ್ನ. ಅವನು ಬೆಂಗಳೂರು ಗಾಡಿ ಹತ್ತವಂದ ಅಂದೆ ಅಂತ ಒಂದು ಅದನ್ನ ಬೆಂಗಳೂರು ಗಾಡಿ ಹತ್ತದಂದಯ್ಯ. ನನ್ನ ಅಪ್ಪ ನಿನ್ನ ಅಪ್ಪ ಹೇಳ್ತಾನೆ ನನ್ನ ಹತ್ರ. ನಂಗೆ ಗೊತ್ತಿಲ್ಲ ನೋಡಿ, ನಂಗೆ ಗೊತ್ತದೆ ಅಂದೆ. ಇಚಿಯ ನೇರ್ಲು ಮರನೂ ಹೊಡಿಬೇಕು. ಇದು ದೊಡ್ಡದು. ಹಾಂ 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 ಮರ ಕಡಿಯೋಕ್ಕೆ ಎಕ್ಸ್ಪರ್ಟ್. ಶಶಿಕಲಾ ಒಂದು ಸ್ಮೈಲ್ ಮಾಡೆ. ಏ ಶಶಿಕಲಾ ಒಂದು ಸ್ಮೈಲ್ ಮಾಡ್ಬೇಕಂತ ಅವ್ರಿಗೆ. ತಿರ್ಗದ ಇಲ್ಲಲ್ಲ ಅದು. ಅಲ್ಲ ಅವನ ಹತ್ರ ಹೇಳೋದೇ ಅಲ್ಲ ನೀವು ಪಾಪ ಅಂತದ್ರಲ್ಲಿ ಅವನ್ನೇ ಹೊತ್ತಿಸ್ತೀರಿ. ಎಷ್ಟು ದಿವಸ ಆತ ಅಲ್ಲಿಗೆ ಹೊಡಿಯೋದ್ನ ಹೋಗ್ಲಿ. ವಯಸ್ಸು 70 ಆದ್ರೆ ಅವ್ನು ಚಲೋ ಮರ ಕಡಿತಾನೆ. ಬೇಕಾದವರೆಲ್ಲ ಬಂದು ಕರ್ಕೊಂಡೋಗಿ. ಹೌದು
ಮನೆಗೆ ಅಲ್ಲ ಸೊಪ್ಪು ಕಡ್ದೆ ಅಂತ ಮಾಡ್ತೀರಿ ಈಗ? ಸೊಪ್ಪು ಕಡಿದು ನಾಳಂಗೆ ಸೊಪ್ಪೆಲ್ಲ ಹೊತ್ತು ತೋಟಕ್ಕೆ ಮುಚ್ಚವು. ನಾಳಂಗೆ ತೋರಿಸ್ತೀವಿ ಅದು ಮುಂದಿನ ವಿಡಿಯೋದಲ್ಲಿ. ಅದೇ ಅಂತ ಕೇಳುವ ಹತ್ರ ಹಾಗಂತಕ್ಕೆ ಏನು ಕಾರಣ, ಅದರಿಂದೆಲ್ಲ ಏನೇನು ಉಪಯೋಗ ಇದ್ದು ಎಲ್ಲದನ್ನೂ ಡಿಟೇಲ್ಸ್ ಹೇಳ್ತಾ ಹೋಗ್ತೀವಿ. ಈಗ ನೋಡಿ ಸೀದಾ ಮನೆ ಹೋಗಿ ಚಕ್ಕೆ ಪೂಜೆ ಮಾಡೋ ಹತ್ತನಕಾಯಿ ಕೊಯ್ದು ಕೊಡ್ತೀವಿ, ತಗೊಂಡು ಹೋಗಿ ಚಕ್ಕೆ ಪೂಜೆ ಮಾಡ್ಲಕ್ಕ. ಸರಿ. ದನ ನೋಡ್ಕೊಂಡು ಬಂದು ದನ ಎಲ್ಲೋದ್ವನ ನೋಡ್ತೀವಿ ದನ ಎಲ್ಲಿದ್ದಾನೆ ತಿಳಿಸೋದು ರಾಮನ ಬೆಳೆದದು ಬಕ್ಕಿ ಹಾಲ್ಸ ಎಂತಲ್ಲ ಗೊತ್ತಿಲ್ಲ ನೋಡ ಕರಿ ಕರಿ ಕಂತುಳು ಎಂತದು ನೋಡ ನೋಡಿ ತಿಳಿಸಿ ನೋಡ ಹಗ್ಗ ತಂದು ಈ ತೋಟಕ್ಕೆ ಹಾಕದ ಈ ಸೊಪ್ಪ ಅಲ್ಲ ಇದು ಕೆಳಗ ಮಾತಂತಾರೆ. ಇದೆಲ್ಲ ಹಸಿರು ಮರ ಎಲ್ಲ ಕಡಿಯೋದು, ತಾಳೆ ಎಲ್ಲ ಕೊಡೋದು. ಹಂಗಾರೆ ನಾಣಂಗೆ ಬರ್ತೀವಿ ಮತ್ತೆ. ಇಲ್ಲಿಗೆ ಅರ್ಧಕ್ಕೆ ನಿತ್ಕ ಹೊಡೆದು ಬಿಡ್ತಾನೆ ಬೈಸಿ ಮೇರ ಹಂಗೆ. ಅದೇ ಬೈಸಿ ಮೇರ ಒಂದು ಬದಿ ಕಡ್ದಿದ್ರಂತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹವ್ಯಕರ ಫೇವ್ರೆಟ್ ರೆಸಿಪಿ ಚಕ್ಕೆ ಪಳಜನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದು ನಾನು ಮೊದಲು ಹಲಸಿನ ಸೊಳೆ ಮತ್ತು ಹಲಸಿನ ಬೇಳೆಗಳನ್ನು ಬಿಡಿಸಿಟ್ಕೊಂಡಿದ್ದೀನಿ. ನಾವು ಹೆಚ್ಚಾಗಿ ಚಾಕುನ ಯೂಸ್ ಮಾಡೋದಿಲ್ಲ, ಹಳ್ಳಿ ಕಡೆ ಮೆಟ್ಗತ್ತಿ ಅಂತ ಯೂಸ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ತೀವಿ. ಯಾಕೆಂದರೆ ಇದು ಕಬ್ಬಿಣದಾಗಿರುತ್ತೆ, ಇದರಲ್ಲಿ ಕೊರೆದು ಯೂಸ್ ಮಾಡಿದ್ರೆ ನಾವು ಇದನ್ನು ಕಬ್ಬಿಣದ ಅಂಶ ನಮ್ಮ ಶರೀರನ ಸೇರುತ್ತೆ ಅಂತ ನಾವು ಹೆಚ್ಚಾಗಿ ಇದನ್ನೇ ಯೂಸ್ ಮಾಡ್ತೀವಿ. ಈಗ ಈ ಹಲಸಿನ ಸೊಳೆಗಳನ್ನು ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ. ನಾನು ಹೇಗೆ ಕಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಮೊದಲಿನ ಕಾಲದಲ್ಲೆಲ್ಲ ಹೀಗೆ ಮೆಟ್ಟಗತ್ತಿ ಮತ್ತು ಒಗ್ಗರಣೆ ಹುಟ್ಟು ಎಲ್ಲ ಕಬ್ಬಿಣದೇ ಆಗಿರ್ತಿತ್ತು. ಅದನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಕಬ್ಬಿಣದ ಕೊರತೆ ಇರ್ತಿರಲಿಲ್ಲ. ಈಗ ಎಲ್ಲನೂ ಸ್ಟೀಲು ಮತ್ತು ಎಟ್ಸೆಟ್ರಾ ಬೇರೆದೆಲ್ಲ ಸಿಗೋ ಕಾರಣ ಈಗ ಕಬ್ಬಿಣದ ಔಷಧ ಕೊರತೆ ತುಂಬಾ ಆಗುತ್ತೆ. ಹೆಣ್ಮಕ್ಳೆಲ್ಲ ಅದು ಜಾಸ್ತಿ ಆಗುತ್ತೆ. ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಮೆಟ್ಗತ್ತಿನಲ್ಲಿ ನೋಡಿ ಹೇಗೆ ಕಟ್ ಮಾಡಿದ್ದೀನಿ ಅಂತ. ಮತ್ತು ಹೀಗೆ ಕಟ್ ಮಾಡೋದ್ರಿಂದ ನಮಗೆ ಎರಡು ಕೈಯು ಯೂಸಿ ಸಿಗುತ್ತೆ. ಮೆಟ್ಗತ್ತಿಲಿ ಚಾಕುನಲ್ಲಿ ಹಾಗಲ್ಲ, ಒಂದು ಕೈಲಿ ಹಿಡ್ಕೊಳ್ಬೇಕಾಗುತ್ತೆ. ಇದು ಹಾಗಲ್ಲ ನಮಗೆ, ಮತ್ತು ಚಾಕುದಕ್ಕಿಂತ ಇದೇ ತುಂಬ ಈಸಿ ಅಂತ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದೀನಿ. ಬನ್ನಿ ಈಗ ಇದನ್ನು ಬೇಯೋದಕ್ಕೆ ಇಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಈ ಹಲಸಿನ ಸೊಳ್ಳೆ ಬೆಂದ ಮೇಲೆ ಮುಂದಿನದನ್ನು ನೋಡೋಣ. ಅಲ್ಲಿವರೆಗೂ ನಾವು ಬೆಳ್ಳುಳ್ಳಿನ ಬಿಡಿಸಿಟ್ಕೊಳ್ಳೋಣ. ನೋಡಿ ಇದು ಬಿದಿರಿಂದು ಬುಟ್ಟಿ ಎಷ್ಟು ಚೆನ್ನಾಗಿದೆ ಅಂತ ನನ್ನ ತಂಗಿ ನನಗೆ ಗಿಫ್ಟ್ ಮಾಡಿದ್ಲು. ಇದೊಂದು 10-15 ವರ್ಷ ಆಗಿರ್ಬೋದು. ಅದನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ನಾವು ಅಡಿಕೆ ಸುಲಿದು ಅಡಿಕೆ ಬೇಯಿಸಿರೋ ತೊಗರಲ್ಲಿ ಇದನ್ನ ಅದ್ದಿಟ್ಕೊಂಡ್ರೆ ತುಂಬ ವರ್ಷ ಬಾಳಿಕೆ ಬರುತ್ತೆ. ನೋಡಿ ಬೇಳೆ ಮೇಲ್ಗಡೆ ಒಂದು ತೆಳ್ಳನ ಸಿಪ್ಪೆ ಇರುತ್ತಲ್ಲ, ಅದನ್ನು ಹೇಗೆ ಬಿಡಿಸೋದು ಅಂತ ತೋರಿಸ್ತೀನಿ. ನಾವು ಹಳ್ಳಿನಲ್ಲಿ ಈ ಮೆಥಡ್ನಲ್ಲಿ ಬೇಳೆನ ಬಿಡಿಸ್ಕೊಳ್ತೀವಿ. ಆಮೇಲಿನ ಸಿಪ್ಪೆನ ಬಿಡಿಸ್ಕೊಳ್ಬೇಕಾಗ್ತದೆ. ಹಾಗೆ ಬಿಡಿಸ್ಕೊಂಡು ಬೇಯಿಸಿ ಚಕ್ಕೆ ಪಳಜಕ್ಕೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು ಇದನ್ನು ಹೇಗೆ ಸಿಪ್ಪೆ ತೆಗಿತೀನಿ ಅಂತ, ಎಷ್ಟು ಈಸಿಯಾದ ಮೆಥಡ್ ಅಂತ ನೀವೇ ನೋಡಿ. ಇದು ಒಳ್ಕಲ್ಲು ಅಂತ. ಇದರಲ್ಲಿ ಬೇಳೆ ಮತ್ತು ನೀರನ್ನು ಹಾಕಿ ಹೀಗೆ ಬೀಸಿದ ಹಾಗೆ ಮಾಡಿದ್ರೆ ಸಿಪ್ಪೆ ಎಲ್ಲ ಒಡ್ಕೊಳ್ಳುತ್ತೆ. ನೋಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಒಡ್ಕೊಂಡು ಎಲ್ಲ ಹೊರಗೆ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೇಳೆಗಳು. ಈಗ ಇದನ್ನು ನಾವು ತೆಗೆದುಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಮೇಲ್ಗಡೆ ಸಿಪ್ಪೆ ಎಲ್ಲ ಹೋಗುತ್ತೆ. ನೋಡಿ ಹೇಗಿದೆ ಅಂತ ನೋಡಿ. ನಾವು ಇದನ್ನು ತೆಗೆಯೋದಕ್ಕೆ ಕೂಡ ಹಳ್ಳಿಯಲ್ಲಿ ಗರಿಟನೇ ಯೂಸ್ ಮಾಡ್ತೀವಿ, ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡೋದು ಕಡಿಮೆ.
ತೆಂಗಿನಕಾಯಿ ಹೆರದು ಉಳಿದಿರೋ ಗರಟ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗಾಗತ್ತೆ ಅಂತ. ಇದರೊಳಗೆ ನಾವು ತೆಕ್ಕೊಳ್ತೀವಿ ನೋಡಿ. ಈಗ ತೆಕ್ಕೊಂಡು ಇದನ್ನು ನೋಡಿ ಸಿಪ್ಪೆ ಎಲ್ಲ ಬೇರ್ಪಟ್ಟಿದೆ, ಎಷ್ಟು ಬೆಳ್ಳಗಾಗಿದೆ ಅಂತ. ಪೂರ್ತಿ ಬೆಳ್ಳಗಾಗಬೇಕು ಅಂತಿಲ್ಲ, ಮೇಲ್ಗಡೆ ಸಿಪ್ಪೆ ಹೋದರೆ ಸಾಕು. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಒಂದು 3-4 ಸಾರಿ. ನೋಡಿ ಹೇಗೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಈಗ ಇದನ್ನು ನಾವು ಕುಕ್ಕರಲ್ಲಿ ಒಂದು 3 ವಿಷಲ್ ಹಾಕಿ ಬೇಯಿಸ್ಕೊಳ್ಬೇಕು. ಈಗ ಬೇಯಿಸುವಾಗಲೇ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು, ಆಗ ಬೇಳೆ ಉಪ್ಪನ್ನು ಹೀರ್ಕೊಂಡಿರುತ್ತೆ. ಇಲ್ಲಿ ನೋಡಿ ಹಲಸಿನ ಸೊಳೆಗಳು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಒಂದು ಮಿಕ್ಸಿ ಜಾರ್ಗೆ ಬೇಯಿಸಿಟ್ಕೊಂಡಿರೋ ಹಲಸಿನ ಸೊಳೆ ಜೊತೆಗೆ ಗಾಂಧಾರಿ ಮೆಣಸನ್ನು ಹಾಕಿ ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ರುಬ್ಬಿಟ್ಕೊಳ್ಬೇಕು. ಇದರಿಂದ ಏನಾಗುತ್ತೆ ಅಂದರೆ ಚಕ್ಕೆ ಪಲ್ಯ ಸ್ವಲ್ಪ ನೀರಾಗಿರುತ್ತಲ್ಲ, ಅದು ಸ್ವಲ್ಪ ದಪ್ಪ ಆಗುತ್ತೆ. ಬೇಯಿಸಿಟ್ಕೊಂಡಿರೋ ಸೊಳೆನ ಹಾಕಿ ಮತ್ತು ನೋಡಿ ಇದ್ರ ನುಣ್ಣಗೆ ರುಬ್ಬಿಕೊಂಡಿದ್ದೀನಿ ಅಂತ. ಗಾಂಧಾರಿ ಮೆಣಸನ್ನೇ ನಾವು ಜಾಸ್ತಿ ಯೂಸ್ ಮಾಡೋದು, ಇದು ಶರೀರಕ್ಕೆ ತಂಪು. ಇದನ್ನು ಈಗ ಬೇಯಿಸಿಟ್ಕೊಂಡಿರೋ ಸೊಳೆಗೆ ಹಾಕ್ತಾಯಿದ್ದೀನಿ. ಗಾಂಧಾರಿ ಮೆಣಸು ಶರೀರಕ್ಕೆ ತುಂಬಾ ತಂಪು ಮತ್ತು ಹಳ್ಳಿ ಕಡೆ ಇದನ್ನು ತುಂಬ ಯೂಸ್ ಮಾಡ್ತಾರೆ. ನಮ್ಮಲ್ಲಂತೂ ಸುಮಾರು ಎಲ್ಲ ಪದಾರ್ಥಗಳಿಗೂ ನಾವು ಇದನ್ನೇ ಯೂಸ್ ಮಾಡ್ತೀವಿ ಹೆಚ್ಚಾಗಿ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ನಾನೊಂದು 2 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ಕರಿಬೇವನ್ನು ಹಾಕ್ಕೊಳ್ಳಿ. ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆಮೇಲೆ ಇದಕ್ಕೊಂದು ಸೂಪರ್ ಒಗ್ಗರಣೆನ ಹಾಕ್ಕೊಳ್ಬೇಕು. ತುಂಬ ಜನ ಇದಕ್ಕೆ ಓಮು ಅಥವಾ ಜೀರಿಗೆ ಅಂತ ತುಂಬ ಬೇರೆ ಬೇರೆ ಒಗ್ಗರಣೆಗಳನ್ನು ಹಾಕ್ತಾರೆ. ನನಗೆ ಮಾತ್ರ ಇದನ್ನು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಓಮು ಮತ್ತು ಇಂಗಿನ ಒಗ್ಗರಣೆನೆಲ್ಲ ಕೊಡ್ತಾರೆ, ಜೀರಿಗೆ ಒಗ್ಗರಣೆ ಅಂತೆಲ್ಲ ಕೊಡ್ತಾರೆ. ನನಗೆ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನಿದು ಬೇರೆ ಏನೂ ಹಾಕಿಲ್ಲ, ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ ಮಾತ್ರ ಹಾಕಿ ಈಗ ಇದಕ್ಕೊಂದು ಒಗ್ಗರಣೆನ ಕೊಡ್ತೀನಿ ನೋಡಿ. ಈಗ ಚೆನ್ನಾಗಿ ಕುದಿದೆ. ಈಗ ಈ ಟೈಮ್ನಲ್ಲಿ ಬೇಯಿಸಿಟ್ಕೊಂಡಿರೋ ಬೇಳೆನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಆಲ್ಮೋಸ್ಟ್ ರೆಡಿಯಾಗಿದೆ ಇದು. ನೀವು ಗಮನಿಸಿರ್ಬೋದು, ನಾನು ಇದಕ್ಕೆ ಉಪ್ಪನ್ನು ಹಾಕಿದ್ದೀನಿ, ಗಾಂಧಾರಿ ಮೆಣಸು ಖಾರಕ್ಕೆ ಹಾಕಿದ್ದೀನಿ, ಆದರೆ ಹುಳಿನ ಹಾಕಿಲ್ಲ. ನಾನು ಇದಕ್ಕೆ ಲಿಂಬುನ ಆ್ಯಡ್ ಮಾಡ್ತೀನಿ, ಹಾಗಾಗಿ ಕೊನೆಯಲ್ಲಿ ಹಾಕಬೇಕು, ಇಲ್ಲಾಂದರೆ ಕಹಿ ಬಂದುಬಿಡತ್ತೆ. ನೋಡಿ ಇದಕ್ಕೊಂದು ಒಳ್ಳೆ ಒಗ್ಗರಣೆನ ಕೊಡ್ತೀನಿ. ನೋಡಿ ಒಗ್ಗರಣೆ ಹುಟ್ಟು ಕೂಡ ಕಬ್ಬಿಣದ್ದೇ ಆಗಿರುತ್ತೆ ಹಳ್ಳಿ ಕಡೆ. ನಾನ್ ಸ್ಟಿಕ್ ಎಲ್ಲ ನಾವು ಯೂಸ್ ಮಾಡೋದು ಕಡಿಮೆ. ಒಂದು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದಕ್ಕೆ. ಈಗ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ನಾನಾಗಲೇ ಹೇಳಿದ್ನಲ್ಲ, ಕಬ್ಬಿಣದ ಅಂಶ ಶರೀರಕ್ಕೆ ಹೋಗಲಿ ಅಂತ ಹಳ್ಳಿ ಕಡೆ ಜಾಸ್ತಿ ಬರ್ತೈತಿ. ಮತ್ತು ಒಗ್ಗರಣೆ ಹುಟ್ಟು ಯಾವಾಗಲೂ ಕಬ್ಬಿಣದಾಗಿರುತ್ತೆ ಅಂತ. ನೋಡಿ ನಮ್ಮದು ಒಗ್ಗರಣೆ ಹುಟ್ಟು ಇದೆ, ನಾನ್ ಸ್ಟಿಕ್ ಅಲ್ಲ ಇದು ಕಬ್ಬಿಣದ್ದು. ಹೀಗೆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗ್ತಾ ಇದೆ, ಹಾಗಾಗಿ ನಾನು ತುಂಬ ಖುಷಿ ಆಗ್ತಾ ಇದೆ. ನೋಡಿ ನಾವು ಹೀಗೆ ಒಗ್ಗರಣೆ ಹುಟ್ಟನ್ನೇ ಅದರೊಳಗೆ ಅದ್ತೀವಿ, ಯಾಕಂದರೆ ಬಿಸಿ ಬಿಸಿ ಹುಟ್ಟನ್ನು ಅದ್ದೋದ್ರಿಂದ ಇದರಲ್ಲಿ ಕಬ್ಬಿಣದ ಅಂಶ ಬಿಟ್ಕೊಳ್ಳುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತೀನಿ. ಕೊನೆಯಲ್ಲಿ ನಾನು ಲಿಂಬುನ ಹಿಡ್ತಾ ಇದ್ದೀನಿ ನೋಡಿ. ಎಷ್ಟು ಬೇಕಷ್ಟು ಲಿಂಬುನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಸೂಪರಾಗಿರೋ ಹವ್ಯಕರ ಸ್ಪೆಷಲ್ ರೆಸಿಪಿ ಚಕ್ಕೆ ಪಲ್ಯ ರೆಡಿ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.